ಹಾಗಾದ್ರೆ ನಮಸ್ಕಾರ. ಜೀಗೆ ಜಗತ್ತಿಗೆ ಸ್ವಾಗತ. ನಾವಿವತ್ತು ಒಂದು ಪಾರಂಪರಿಕ ಮನೆ ಅಂದರೆ ಮಂಗಳೂರು ಅಂಚಿನಿಂದಲೇ ಮಾಡಲ್ಪಟ್ಟ ಮನೆ, ಅದನ್ನು ನೋಡಲಿಕ್ಕೋಸ್ಕರ ಸುಳ್ಯ ತಾಲೂಕಿನ ದೊಡ್ಡತೊಡೆ ಎಂಬಲ್ಲಿ ಬಂದಿದ್ದೇವೆ. ಹಾಗೆ ನೀವು ಅದನ್ನು ನೋಡಿದರೆ ಭಾಳಷ್ಟು ಖುಷಿ ಪಡ್ತೀರಾ. ಹಾಗೆ ಹೇಗಿದೆ ಅಂತ ನೋಡಿಕೊಂಡು ಬರುವ ಬನ್ನಿ. ಬನ್ನಿ, ಮನೆಯವರನ್ನು ಪರಿಚಯ ಮಾಡುವ. ಇವ್ರದ್ದು ಯಾವಾಗಲೂ ನಗ್ನಗ್ತಾ ಇರುವ ಸಂಸಾರ. ಇವರು ಮನೆ ಓನರ್ ವೇದಮೂರ್ತಿ ಅಂತ. ಇವರು ಅನಿತಾ, ಇವನು ದೊಡ್ಡ ಮಗ ಅನಿರುದ್ಧ, ಇವನು ಪ್ರದ್ಯುಮ್ನ. ಇವರಿಬ್ಬರು ಸಹ ಅಚೀವ್ ಮಾಡಿದವರು. ಇವ್ರದ್ದು ಬೇರೆ ಬೇರೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ನೋಡಿ. ಇಲ್ಲಿ ಬಹಳ ಗಮನ ಸೆಳೆಯುವ ಒಂದು ಆರ್ಟ್ ಅಂದರೆ ಇದಕ್ಕೆ ಇವರು ಅನಿರುದ್ಧ ಅವರೇ ಮಾಡಿದ್ದು. ಇದನ್ನು ಯಾವ ಟೈಮಲ್ಲಿ ಮಾಡಿದ್ರಿ, ಮತ್ತೆ ಇದಕ್ಕೆ ಏನು ಹೆಸರು ಹೇಳ್ಬೋದು ಸ್ವಲ್ಪ? ಇದಕ್ಕೆ ವರ್ಲಿ ಆರ್ಟ್ ಅಂತ ಹೇಳ್ತೇವೆ. ಲಾಕ್ಡೌನ್ ಟೈಮಲ್ಲಿ ನಾನು ಅಪ್ಪ ಸೇರಿ ಆ ಟೈಮಲ್ಲಿ ಏನು ಮನೇಲೇ ಇದ್ದಲ್ಲ, ಹಾಗಾಗಿ ಟೈಮ್ ವೇಸ್ಟ್ ಮಾಡಲಿಲ್ಲ ಅಲ್ಲ? ಇಲ್ಲ ಇಲ್ಲ. ಇದೇನು ಮಾರ್ಕ್ ಎಲ್ಲ ಮಾಡುವಂಥದ್ದು, ಮಾರ್ಕ್ ಮಾಡಿ ಮಾಡುವಂಥದ್ದು ಅಲ್ಲ? ಹೌದೌದು, ಇದೆಲ್ಲ ಪೂರ್ತಿ ಪ್ರಾಪರ್ ಮೆಷರ್ಮೆಂಟ್ ತಗೊಂಡೇ ಮಾಡಿದ್ದು. ಸರ್ಕಲ್ ಅದೆಲ್ಲ ನೀಟ್ ಮೆಷರ್ ಮಾಡಿ ಮಾಡಿದ್ದು. ನಾನೆಲ್ಲ ಒಳಗಡೆ ಇನ್ನೊಂದು. ಹೌದಾ? ನಾವೀಗ ನೇರವಾಗಿ ಮನೆಯ ಲಿವಿಂಗ್ ರೂಮಿಗೆ ಹೋಗುವ. ಈ ಥರ ಎಲ್ಲ ಕಂಪ್ಲೀಟಾಗಿ ಸೀಲಿಂಗೆಲ್ಲ ಮರದಿಂದಲೇ ಮಾಡಿದ್ದಾರೆ. ಒಳ್ಳೆಯ ಜಾತಿಯ ಮರ ಇದು, ಭಾಳಷ್ಟು ಬಾಳಿಕೆ ಬರ್ತದೆ ಕೂಡ. ಸಾಮಾನ್ಯ 100 ವರ್ಷ ಕೂಡ ಬರ್ಬೋದು ಕಾಣ್ತದೆ. ಇದೀಗ ಶೋಕೇಸು, ಕೆಂಪು ನೆಲ ಅಂದರೆ ಭಾಳಷ್ಟು ಕೂಲಾಗಿರ್ತದೆ. ಕನ್ವೆನ್ಷನಲ್ ಮನೆ ಅಂತ ನಾನು ಆಗಲೇ ಹೇಳಿದೆ. ಹಾಗೆ ವೆಂಟಿಲೇಷನ್ ಕೂಡ ಅಷ್ಟೇ ಭಾಳ ಚೆನ್ನಾಗಿದೆ. ಎಲ್ಲ ಕಡೆಯಿಂದ ಕಿಟಕಿ ಇಟ್ಟಿದ್ದಾರೆ. ಈ ಫರ್ನಿಚರ್ ಏನಿರ್ಬೋದು ಅದು ಕೂಡ ಭಾಳಷ್ಟು ಚೆನ್ನಾಗಿದೆ. ಎಲ್ಲ ಮರದಿಂದಲೇ ಮಾಡಿದ್ದಾರೆ. ನಿಮಗೆ ಕೂಡ ಭಾಳ ಖುಷಿ ಅನ್ನಿಸ್ತಾ ಇರ್ಬೋದು, ಕಾಣ್ತಾ ಉಂಟು. ಇದೀಗ ಮನೆಯ ಹಾಲು ಅಂದರೆ ಸ್ವಲ್ಪ ನ್ಯಾರೋ ಆಗಿರ್ತದೆ, ಅದಕ್ಕೆ ಜಗಲಿ ಅಂತ ಕರಿತೇವೆ ನಾವು. ಕನ್ವೆನ್ಷನಲ್ ಮನೆ ಎಲ್ಲ ಹಾಗೆ. ಇಲ್ಲಿ ಸಹ ಅಷ್ಟೇ ನೋಡಿ, ಎಲ್ಲ ಮರದಿಂದಲೇ ಮಾಡಿದ್ದಾರೆ ಸೀಲಿಂಗು. ಇಲ್ಲಿ ಒಳಗೆ ಬರಬೇಕಿದ್ರೆ ಅಷ್ಟೇ, ಹೊರಗೆ ತುಂಬ ಸೆಕೆ. ಇಲ್ಲಿ ಕೂಲಾಗಿದೆ, ಅಂದರೆ ಈ ಟೆಂಪ್ರೇಚರ್ ಏನಿದೆ ಇಲ್ಲಿ ಒಳಗಡೆ ಭಾಳಷ್ಟು ಕಡಿಮೆ. ಇಲ್ಲೊಂದು ರೂಮು, ಇದು ಸಹ ನೋಡುವ. ಇಲ್ಲೂ ಅಷ್ಟೇ ಅನಿರುದ್ಧಂದು ವರ್ಲಿ ಆರ್ಟ್. ಇದು ಏನಿದು, ಇದು ಮಾಡರ್ನ್ ಸ್ಟೈಲ್ ಇರಬೇಕು, ನಮಗೆ ಗೊತ್ತಾಗೋದಿಲ್ಲ. ನೀವೇ ಹೇಳಿ ಸ್ವಲ್ಪ. ಇದೊಂದು ನಾರ್ಮಲ್ ಸೆಲೆಬ್ರೇಷನ್ ಸ್ಟೈಲ್ ಅಷ್ಟೇ. ಹೌದಾ? ಹಾಂ 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 ಹಾಂ. ಹಬ್ಬದ ವಾತಾವರಣ ಎಲ್ಲ. ಇದು ನೀವೇ ಇಮೇಜಿನ್ ಮಾಡಿರೋದು ಅಲ್ಲ ಬೇರೆ ಏನಾದರೂ? ಇದು ಐ ಥಿಂಕ್ ನಾವು ಎಲ್ಲ ಒಂದು ಕಡೆ ನೋಡಿದ್ವಿ ಅನ್ಸುತ್ತೆ. ಹೌದಾ? ಹಾಲ್ ಏನಿದೆ ನಾನು ಈಗಲೇ ತೋರಿಸಿದೆ. ಇದಕ್ಕೆ 2 ಎಂಟ್ರೆನ್ಸ್. ಒಂದು ಈ ಕಡೆಯಿಂದ ಪೂರ್ವ ಕಡೆಯಿಂದ ಡೈರೆಕ್ಟಾಗಿ ಬರ್ಬೋದು, ಮತ್ತೊಂದು ಆಗ ತೋರಿಸಿದೆ ನಾನು ಈ ಲಿವಿಂಗ್ ರೂಮ್ ಹೇಳಿದೆ ಪೋರ್ಟಿಕೋ ಅಂತ, ಅಲ್ಲಿಂದ ಆ ಕಡೆಯಿಂದಾಗಿ ಬರ್ಬೋದು, ಹೀಗೆ ಬರ್ಬೋದು. ಇಲ್ಲಿ ಸಹ ನೋಡಿ ಆ್ಯಂಟಿಕ್ ಗಡಿಯಾರ ಇಟ್ಟಿದ್ದಾರೆ. ಈಗೆಲ್ಲ ಈ ಗಡಿಯಾರ ಕಾಣಲಿಕ್ಕೆ ಸಿಗೋದಿಲ್ಲ. ಇದಂದರೆ ಕೀ ಸಿಸ್ಟಮ್ ಅಲ್ಲ, ಇದು ಕೀ ಸಿಸ್ಟಮಲ್ಲಿ ನಡೆಯುವಂಥದ್ದು. ಫುಲ್ ಕೀ ಕೊಟ್ಟರೆ ಭಾಳಷ್ಟು ದಿವಸ, 1 ವಾರ ಮೋಸ್ಟ್ಲಿ ಬರ್ಬೋದಲ್ಲ? ಎಷ್ಟು? 10 ದಿವಸ ಬರ್ತದಲ್ಲ? ಅದೇ. ಈಗ ನೆಕ್ಸ್ಟ್ ಹೋಗ್ತಾ ಇರೋದೇ ದೇವರ ಮನೆ. ಇದು ದೇವರ ಕೋಣೆ ಹೇಳ್ತೇವೆ. ಹಾಗೆ ಭಾಳಷ್ಟು ಚೆನ್ನಾಗುಂಟು ಇಲ್ಲಿ ಸಹ. ಇಲ್ಲಿದು ಸೆಲ್ಫು ಹಳೆ ರೀತಿಯ ಸೆಲ್ಫ್, ಅಂದರೆ ನಾವೇನು ಇಲ್ಲಿಗೆ ಈ ಪೂಜಾ ಪರಿಕರ ಎಲ್ಲ ಇಡ್ತೇವೆ ಅದನ್ನೆಲ್ಲ ಇದರಲ್ಲಿಗೆ ಮೇಲ್ಗಡೆ ಇಡ್ಬೋದು. ಇಲ್ಲಿ ಸಹ ಅಷ್ಟೇ, ಇದು ಗೋಡೆ ಕವಾಟ ಹೇಳ್ತಾರೆ. ಅಂದರೆ ಈ ಗೋಡೆ ಏನಿದೆ ಅದಕ್ಕೆ ಫಿಟ್ ಮಾಡಿರುವ ವುಡನ್ ಕಪಾಟ್ ಇದು. ಇಲ್ಲಿ ದೇವರ ಮಂಟಪ ಇಟ್ಟಿದ್ದಾರೆ. ಈ ಥರ ಉಡ್ಡಿದ್ದು ಸಹ. ಈ ದೇವರ ಮನೆಗೆ ತಾಗಿಕೊಂಡಿರುವಂಥದ್ದು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲಿ ಸಹ ಭಾಳ ಚೆನ್ನಾಗಿದೆ. ಎಲ್ಲ ಪೇಂಟಿಂಗ್ ಎಲ್ಲ ಕೆಂಪು ಕಲರ್ನಲ್ಲಿ ಮಾಡಿದ್ದಾರೆ. ಅಂದರೆ ಈ ಕೆಳಗಿನ ಕಾವಿ ಏನಿದೆ, ಇದು ಕಾವಿ ಹೇಳ್ತೇವೆ ನಾವು, ಈ ಕಾವಿ ಕಲರ್ ಕೊಟ್ಟಿದ್ದಾರೆ. ಇದು ಸಹ ಅಷ್ಟೇ. ಈ ಕಪಾಟ್ ಏನಿದೆ ಇದು ಸಂಪೂರ್ಣವಾಗಿ ಹಲಸಿನ ಮರದಿಂದ ಮಾಡಿದ್ದು. ಹಲಸಿನ ಮರ ಅಲ್ಲ ಇದು? ಹಲಸಿನ ಮರ ಭಾಳ ಚೆನ್ನಾಗಿದೆ. ಹಲಸು ಮತ್ತು ಬೀಟಿ ಮರ ಅಂದರೆ ಈಗ ಮೋಸ್ಟ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಈ ನೆಕ್ಸ್ಟ್ ದೇವರ ಮನೆಯಿಂದ ಪಾಸ್ ಆಗುವಂಥದ್ದೇ ಇನ್ನೊಂದು ಈ ವರಾಂಡ, ಏನು ಜಗಲಿ ಹೇಳ್ತೇವೆ ನಾವು. ಇಲ್ಲೀಗ ಅಡಿಕೆಲ್ಲ ಇಟ್ಟಿದ್ದಾರೆ. ಇದು ಟೆಂಪರರಿ ಅಷ್ಟೇ, ಯಾವತ್ತೂ ಇರುವುದಿಲ್ಲ, ಏನು ಅರ್ಜೆಂಟಿಗೋಸ್ಕರ ಇಟ್ಟಿದ್ದಾರೆ ಅಷ್ಟೇ. ಹಾಗೆ ಮುಂದೆ ಹೋಗ್ತಾ ಇಲ್ಲೊಂದು ಬೆಡ್ರೂಮ್ ನೋಡ್ಬೋದು. ಎಲ್ಲೋ ಕೂಲ್ ಏನೋ ಇಲ್ಲೇ ಇರಬೇಕು ಅಂತ ಅನಿಸ್ತದೆ. ಮತ್ತೆ ಪುನಃ ಹೊರಗೆ ಹೋಗೋಗಿಲ್ಲ.
ಇಲ್ಲೇ ಮುಂದೆ ಹೋದರೆ ಇದು ಪೋರ್ಟಿಗೋ ಹೇಳ್ಬೋದು, ಕಾರ್ ಶೆಡ್ ಎಲ್ಲ ಸಹ ಬೈಕ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದು ಭಾಳಷ್ಟು ವಿಶಾಲವಾಗಿದೆ ಕೂಡ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಕಂಪ್ಲೀಟ್ ಮರ ಹಾಕಿದ್ದಾರೆ, ಅದರ ಮೇಲೆ ಮಂಗಳೂರು ಹಂಚು. ಯಾವುದಕ್ಕೆ ಇಲ್ಲಿ ಒಂದು ಭಾಳ ಆ್ಯಂಟಿಕ್ ಬೈಕ್ಗಳು, ಆ್ಯಂಟಿಕ್ ಅಲ್ಲ ರನ್ನಿಂಗ್, ಇದು 35 ವರ್ಷ ಆಯ್ತು. ಇದು ಆ ಕಾಲದಲ್ಲಿ 37 ವರ್ಷ ಆಯಿತು. RX 100 ಅಂದರೆ ಭಾಳಷ್ಟು ಶೈನಾದ ಬೈಕ್. ಇದು ಯುಟಿಲಿಟಿ, ಇಲ್ಲಿ ಪಾತ್ರೆ ತೊಳೆಯೋದು, ಸಿಂಕ್ ಅಂಥದ್ದೆಲ್ಲ ಇಲ್ಲೇ ಹಾಕಿದ್ದಾರೆ. ಇಲ್ಲೇ ಒಳಗೋದ್ರೆ ಅಡುಗೆ ಮನೆ, ಇದು ಸಹ ಕನ್ವೆನ್ಷನಲ್ ನೋಡ್ಬೋದು. ಭಾಳಷ್ಟು ಚೆನ್ನಾಗಿ ಕಾಣ್ತುಂಟು. ಮೇಲೆ ಸೀಲಿಂಗ್ ಈಗ ಇದು ಮಾತ್ರ ಆರ್ಟಿಫಿಷಿಯಲ್ ಮಾಡಿದ್ದಾರೆ, ಅದರ ಮೇಲ್ಗಡೆ ಹಂಚಿದೆ. ಭಾಳಷ್ಟು ವಿಶಾಲವಾಗಿದೆ ಕೂಡ. ಇವರು ಏನೋ ಅಡುಗೆ ನಮಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಗೆಸ್ಟ್ ಬಂದರು ಅಂತ. ಇಲ್ಲಿದು ಮಾತ್ರ ಟೈಲ್ಸ್ ಹಾಕಿದ್ದಾರಲ್ಲ, ಇಲ್ಲಿ ಮಾತ್ರ ಟೈಲ್ಸ್ ಹಾಕಿದ್ದಾರೆ, ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ದೊಡ್ಡ ವಿಂಡೋ ಇದು, ಗಾಳಿ ಬೆಳಕಿಗೆ ಬರುವಂಥದ್ದು. ಇದು ಸಹ ವುಡ್ಡಿಂದ ಮಾಡಿದ್ದಾರೆ. ಇಲ್ಲೇ ಡೈನಿಂಗ್ ಹಾಲ್ ಕೂಡ ಇದೆ. ಈಗ ಡೈನಿಂಗ್ ಟೇಬಲ್ ಕೂಡ ಇಲ್ಲೇ ಇಟ್ಟಿದ್ದಾರೆ. ಇಲ್ಲೇ ಮುಂದೆ ಹೋದರೆ ಕನ್ವೆನ್ಷನಲ್ ಬಾತ್ರೂಮ್ ಇದು. ಭಾಳಷ್ಟು ಜನರು ಈ ಥರದ ಬಾತ್ರೂಮ್ ನೋಡಿರಲಿಕ್ಕಿಲ್ಲ. ನೋಡಿ, ಮೇಲ್ಗಡೆ ಹಂಚು, ಆಮೇಲೆ ಏನಾದರೂ ಇಟ್ಕೊಳ್ಳಿಕ್ಕೆ ಅಂತ ಮೊದಲಿನ ಕಾಲದಲ್ಲಿ ಅಡಿಕೆ ಎಲ್ಲ ಹಾಕ್ತಿದ್ರು. ಇಲ್ಲಿ ಏನು ಹೊಗೆ ಬರ್ತಾ ಉಂಟು, ಆ ಟೈಮಲ್ಲಿ ಇಲ್ಲಿ ಅಡಿಕೆ ಹಾಕಿರೋ ಒಣಗ್ತದೆ. ಇಲ್ಲಿ ನೆಲದಲ್ಲಿ ಅಷ್ಟೇ ಈ ಸ್ನಾನದ ನಿಲ್ಲುವ ಜಾಗ ಏನುಂಟು, ಅದಕ್ಕೆ ಹಾಸುಕಲ್ಲು ಹಾಕಿದ್ದಾರೆ. ಈಗೆಲ್ಲ ಈ ಹಾಸುಕಲ್ಲು ಯಾರು ಯೂಸ್ ಮಾಡೋದಿಲ್ಲ ಮತ್ತು ಸಿಗೋದೂ ಇಲ್ಲ. ಇದು ಅಷ್ಟೇ, ಇಲ್ಲಿ ಆ ಕಡೆಯಿಂದ ಹಂಡೆ ಹೇಳ್ತಾರೆ, ಇದು ಅಂದರೆ ಬಾಯ್ಲರ್. ಇದಕ್ಕೆ ನೀರು ಹಾಕಿದರೆ ಇನ್ನೊಂದು ಕಡೆಯಿಂದ ಒಲೆ, ಅದರಲ್ಲಿ ಬೆಂಕಿ ಹಾಕಿ ಉರಿಸುವಂಥದ್ದು. ಕಿಚನಿಂದಲೇ ಮುಂದೆ ಹೋದರೆ ಇದು ಒಂದು ಕಡೆ ಟಾಯ್ಲೆಟ್, 2 ಟಾಯ್ಲೆಟ್ಗಳು, ಒಂದು ಇಂಡಿಯನ್ನು ಮತ್ತೊಂದು ಕಮೋಡು. ಇಲ್ಲೇ ಮುಂದೆ ಹೋದರೆ ಈ ಪಾತ್ರ ಆಮೇಲೆ ಅಂಥದ್ದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದೇನು ಬಟ್ಟೆ ಒಗಿಲಿಕ್ಕೆ ಕೂಡ ಕಲ್ಲು ಹೇಳ್ತಾರೆ, ಬಟ್ಟೆ ಒಗೆಯೋ ಕಲ್ಲು. ಇದು ಸಹ ಅಷ್ಟೇ ಈ ಹಾಸುಗಲ್ಲಿಂದಲೇ ಹಾಕಿದ್ದಾರೆ. ಇಲ್ಲೇ ಮುಂದೆ ಹೋದರೆ ಅಷ್ಟೇ, ಇಲ್ಲಿ ನೋಡಿ ಜಗಲಿ, ಇದು ಹೊರಗಿನ ಗ್ರೌಂಡ್ ಬಂತು, ಅಂಗಳ. ನಾನು ಈಗಾಗಲೇ ಹೇಳಿದೆ, ಬಾತ್ರೂಮಲ್ಲಿ ಯೂಸ್ ಮಾಡುವ ಹಂಡೆ ಅಥವಾ ಬಾಯ್ಲರ್ ತೋರಿಸಿದೆ, ಅದಕ್ಕೆ ಬೆಂಕಿ ಹಾಕುವ ಜಾಗ ಇದುವೇ ಅಷ್ಟೇ. ನೋಡ್ಬೋದು ಕಿಚನ್ ಹಿಂಭಾಗ ಭಾಳಷ್ಟು ನೀಟಾಗಿ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಸಹ ಅಷ್ಟೇ ಅವ್ರದ್ದು ಗಾರ್ಡನ್ ಏನಿದೆ ಅದನ್ನು ಸಹ ಇಲ್ಲಿಯೂ ಮೇಂಟೈನ್ ಮಾಡಿದ್ದಾರೆ. ಈ ಹಳ್ಳಿ ಮನೆಯಲ್ಲಿ ನೋಡಲೇಬೇಕಾದ ಮತ್ತು ನೀವು ಮೋಸ್ಟ್ಲಿ ನೋಡಿರೋದ ಒಂದು ಕೋಣೆ ಅಥವಾ ಅಟ್ಟ ಹೇಳ್ತೇವೆ ಮೇಲ್ಗಡೆ. ಅದು ಈಗ ನಾನೇನು ಆಗ ಸೀಲಿಂಗಲ್ಲಿ ತೋರಿಸಿದೆ, ಅದರ ಮೇಲ್ಭಾಗ ಈಗ ಸ್ಟಾಕ್ ಇಡಲಿಕ್ಕೆಲ್ಲ ಯೂಸ್ ಮಾಡ್ತೇವೆ ಅಂಥದ್ದನ್ನು ನೋಡಿ. ಇಲ್ಲಿ ಹೋಗ್ತಾ ಇದೀಗ ಮೇಲ್ಗಡೆ ಹೋಗೋ ಜಾಗ ಇದು, ಮರದ ಏಣಿ ಅಂತ ನಡೀತಾರೆ. ಸ್ವಲ್ಪ ಕೇರ್ ತಗೊಂಡು ಹತ್ತಬೇಕು ಮೇಲೆ. ಇದು ಆ ಸೀಲಿಂಗಿನಾಗ ನಾನು ತೋರಿಸಿದ್ದೇನೆ, ಅದರ ಮೇಲ್ಗಡೆ ಭಾಗ ಅಟ್ಟ ಅಂತ. ಇಲ್ಲಿ ಮೇಲ್ಗಡೆ ಈ ಮಂಗಳೂರಿನ ಹಂಚು ಕಾಣ್ತಾ ಉಂಟು. ಇದು ಹೊರಗಿನ ಜಗಲಿಯ ಮೇಲ್ಗಡೆ ಭಾಗ. ಹಾಗೆ ಇನ್ನು ಒಳಗಡೆ ಹೋದರೆ ದೊಡ್ಡ ರೂಮೇ ಇದೆ, ನೋಡುವ. ಇಲ್ಲಿ ನೋಡ್ಬೋದು, ಇದು ಹಳ್ಳಿಯೆಲ್ಲ ಈ ಥರ ಸ್ಟಾಕ್ ರೂಮ್ ಮೇಲ್ಗಡೆ ಇರ್ತದೆ, ಎಲ್ಲ ಅಡಿಕೆಯಲ್ಲಿ ಸ್ಟಾಕ್ ಮಾಡ್ತಾರೆ. ಸ್ಟಾಕ್ ರೂಮ್ ಅಷ್ಟೇ, ಗೋಡೌನ್ ಬೇರೆ ಇದೆ, ಅಲ್ಲಿಯೂ ಸ್ಟಾಕ್ ಮಾಡ್ತಾರೆ. ಇನ್ನು ಮುಂದಕ್ಕೆ ಹೋದರೆ ಇನ್ನೊಂದು ಇಲ್ಲಿ ಜಗಲಿ ಹೇಳ್ತೇವೆ, ಮೇಲಿನ ಜಗಲಿ ಅಟ್ಟ, ಅದು ಸಹ ಅಷ್ಟೇ ನೋಡಿ. ಇಲ್ಲಿ ಆ ಥರ ಹೋಗಿ ಹಾಗೆ ನಾನು ತೋರಿಸಿದ್ದೇನೆ ಲಿವಿಂಗ್ ರೂಮ್, ಅದರ ಮೇಲ್ಗಡೆಗೆ ಹೋಗ್ತಾ ಉಂಟು. ಇಲ್ಲಿ ಈ ಕಡೆ ಅಷ್ಟೇ ಲೆಂತಿಯಾಗಿದೆ. ಇಲ್ಲಿಯೂ ಅಷ್ಟೇ ಪಕ್ಕದಲ್ಲಿ ಇನ್ನೊಂದು ರೂಮು, ಇದು ಸಹ ಸ್ಟಾಕ್ ರೂಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅವರೇ ಗಾರ್ಡನ್ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ. ಇದು ಗಿಡಗಳು ನನಗೆ ಅಷ್ಟಾಗಿ ಪರಿಚಯ ಇಲ್ಲ, ಕ್ರೋಟನ್ ಗಿಡ ಥರ ಕಾಣ್ತಾ ಉಂಟು. ಇದೆಲ್ಲ ಯಾವುದು ವೆರೈಟಿ ಏನಾದರೂ ಐಡಿಯಾ ಇದೆ? ಇದು ನೀವು ನರ್ಸರಿಯಿಂದ ತಂದಿರ್ತೀರಲ್ಲ? ನರ್ಸರಿಯಿಂದ ಮತ್ತೆ ಹೀಗೆ ಪರಿಚಯದವರ ಮನೆಯಿಂದ ತಂದು ಮಾಡಿದ್ದು. ಸ್ವಲ್ಪ ಭಾಳ ಚೆನ್ನಾಗಿದೆ, ಯಾವುದೇ ಇರಲಿ ಭಾಳ ಚೆನ್ನಾಗಿದೆ. ಇದಂತೂ ಭಾಳ ಅದ್ಭುತವಾಗಿದೆ. ಈ ಗಿಡ ಬೇಗ ನೋಡುವಾಗ ಹಾವಿನ ಥರ ಕಾಣ್ತಾ ಉಂಟು. ಇಲ್ಲೂ ಅಷ್ಟೇ ನೀವು ಸ್ಪೆಷಲ್ ಎಫರ್ಟ್ ತಗೊಂಡು ಇದು ಮಾಡ್ತಾ ಇದ್ದೀರಾ. ಹೊರಗಡೆ ಅಂದರೆ ಬಿಸಿಲು ಜಾಸ್ತಿ ಇರೋದಕ್ಕೆ ನೀವು ಈ ಶೆಡ್ ನಟ್ ಹಾಕಿದ್ದೀರಲ್ಲ? ಹೌದು ಹೌದು ಹೌದು. ಇದು ಪೆಂಟಾಸ್ ಅಂತ. ಹಾಂ ಹಾಂ, ಪೆಂಟಾಸ್ ಅಂತ. ಇದರಲ್ಲಿ ಒಂದು 5-6 ಕಲರ್. ಅದರ ಪೆಂಟಾಸ್ ವೆರೈಟಿ ಇದು. ಇದು ಡೈಲಿ ಹೂ ಆಗ್ತದೆ, ಯಾವಾಗಲೂ ಹೂ ಆಗ್ತಾ ಇರ್ತದೆ. ಹೌದು. ಹಾಂ ಹಾಂ ಹಾಂ. ಇಲ್ಲಿ ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ. ಎಕ್ಸೋರಾ ಅಂದರೆ ಕೇಪಳೆ ಗಿಡ ಅಂತ ಹೇಳ್ತೇವೆ. ಇದು ಪೂಜೆ ಕೂಡ, ಈ ದುರ್ಗಾ ಪೂಜೆ ಅಂಥದಕ್ಕೆಲ್ಲ ಇಲ್ಲಿ ಯೂಸ್ ಮಾಡ್ತಾರಲ್ಲ? ಹೌದು ಹೌದು. ಇದೆಲ್ಲ ದಾಸವಾಳ ಗಿಡಗಳು. ಇದೊಂದು 2-3 ವೆರೈಟಿ ಇದೆ. ಹೌದಲ್ಲ? ಹಾಂ. ನಾಯಿ ಮನೆ, ನಾಯಿಗಳು ಆ ಕಡೆ ಇದ್ದಾವೆ. ಸ್ವಲ್ಪ
ಜಾಗ್ರತೆ ವಹಿಸಿ ಹೋಗುವ. ಹಲೋ ಹಲೋ ಹಲೋ. ಇಲ್ಲೇನು ತೆಂಗಿನಕಾಯಿ ಕೊಯ್ದು ಕಾಣ್ತಾ ಉಂಟು. ಇದು ನಿನ್ನೆಷ್ಟೇ ಕೊಯ್ದಿರ್ಬೇಕಲ್ಲ, ಹಸಿ ಹಸಿ ಕಾಣ್ತಾ ಉಂಟು. 2-3 ದಿವಸ ಆಯ್ತು. ಹಾಂ ಹಾಂ. ಇಲ್ಲಿ ಇದೀಗ ಮತ್ತೆ ಪುನಃ ಒಣಗಿಸಿ ನೀವು ಸುಲಿದು ಕೊಡ್ತೀರಾ ಅಲ್ಲ ಹೀಗೆ? ಇಲ್ಲ, ಇದು ಸ್ವಲ್ಪ ಟೈಮ್ ಆದ್ಮೇಲೆ ಒಣಗುತ್ತೆ, ಅದೇ ಡ್ರೈ ಆಗುತ್ತೆ. ಹಾಂ ಹಾಂ. ಡ್ರೈ ಆದ್ಮೇಲೆ ಸುಲಿದು ಕೊಡೋದು. ಈಗ ನಾವು ಹೊರಡೋ ಟೈಮ್ ಬಂತು, ಹಾಗೆ ಅವರಿಗೆಲ್ಲ ಬಾಯಿ ಹೇಳಿ ಹೊರಡುವ. ನಿಮ್ಮ ಮನೆಗೆ ಬಂದದ್ದು, ನಿಮ್ಮ ಮನೆ ನೋಡಿದೆಲ್ಲ ಭಾಳ ಸಂತೋಷವಾಯಿತು. ಹಾಗೆ ಇನ್ನೊಮ್ಮೆ ಸಿಗುವ. ಬಾಯ್. ನೀವು ಬಂದು ಇಲ್ಲಿ ವಿಡಿಯೋ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಮನೆಯನ್ನು ತುಂಬಾ ಸುಂದರವಾಗಿ ಚಿತ್ರೀಕರಣ ಮಾಡಿದ್ದೀರಾ, ತುಂಬಾ ಖುಷಿ ಆಯ್ತು ನನಗೂ ಕೂಡ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಈ ಸಾಂಪ್ರದಾಯಿಕ ಮನೆಯೆಲ್ಲ ನೋಡಿದಾಯಿತು, ನಿಮಗೂ ಭಾಳಷ್ಟು ಖುಷಿಯಾಗಿರ್ಬೋದು ಅಂತ ತಿಳ್ಕೊಳ್ತೇನೆ. ಹಾಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.